ಕಿಟ್ಟಿಯವರ ಒಂದು ಫಿಲಮ್ ಕೆರಿಯರ್ ಅನ್ನ ಅಬ್ಸರ್ವ್ ಮಾಡ್ತಾ ಬಂದ್ರೆ ಸಾಕಷ್ಟು ಏರುಪೇರುಗಳಿದೆ. ಒಂದು ಸಿನಿಮಾ ಮಾಡ್ತೀರಾ, ಒಂದು 4 ಸಿನಿಮಾ ಅಲ್ಲೇ ಅದು ಸೌಂಡ್ ಮಾಡಲ್ಲ, ಮತ್ತೊಂದು ಸಿನಿಮಾ ಸೌಂಡ್ ಮಾಡುತ್ತೆ, ಒಂದಿಷ್ಟು ಸಿನಿಮಾ ಸೌಂಡ್ ಮಾಡಲ್ಲ. ಆ ಉಳಿವಿನ ಹೋರಾಟಕ್ಕಾಗಿ ವೇಷದ ಪಾತ್ರನ ಹಿಂಗೆ ಅಂತ ಎಂಥದ್ದು ಇಲ್ಲ. ನಾನು ಮೊದಲಿಂದ ನಾನು ಸ್ವಯಂವರ ಮಾಡಿದಾಗ ನಾನು ದಿಗಿ ಮಾಡಿದ್ವಿ, ಸವಾರಿ ನಾನು ರಘು ಮುಖರ್ಜಿ ಮಾಡಿದ್ವಿ, ಹುಡುಗರು ಅಪ್ಪು ಸಾರು ಯೋಗಿ ನಾನು ಮಾಡಿದ್ವಿ. ನಾನು ಆ ಥರದ್ದು ಪಾತ್ರಗಳಲ್ಲಿ ಹೀರೋ ಆಗೇ ಮಾಡಬೇಕು ಅನ್ನೋ ಥರದ್ದು ಏನು ವಿಚಾರ ಇಲ್ಲ. ಬಟ್ ಹೀರೋ ಆಗು ನಾನು ನಿಲ್ಲಬಲ್ಲೆ ಅಂತ ಗೊತ್ತಿದೆ, ಪ್ರೇಕ್ಷಕರಿಗೆ ಗೊತ್ತು. ಯಾವ ಪಾತ್ರ ಮಾಡಿದ್ರು ಆ ಪಾತ್ರದ ಏನು ಸತ್ವ ಏನಿದೆ ಅದಕ್ಕೇನು ತುಂಬಿಸ್ಬೇಕು ಅದನ್ನು ಶ್ರದ್ಧಾಪೂರ್ವಕವಾಗಿ ಹೋಲ್ ಹಾರ್ಟೆಡ್ಲಿ ಮಾಡ್ತೀನಿ. ಸರ್, ನಿಮ್ಮ ಫಿಲ್ಮ್ ಕೆರಿಯರ್ ಒಂದು ಕಡೆ ಆದರೆ ಲೈಫ್ ಕೆರಿಯರ್ ಇನ್ನೊಂದು ಕಡೆ ಇದೆ. ಸೊ ಈ ಭಾವನವರ ಎಂಟ್ರಿ ಹೆಂಗಾಯಿತು ನಿಮ್ಮ ಲೈಫಿಗೆ ಅಂತ? ನಾವು ಒಂದು ಗೆಳತಿಯಿಂದ ಕಾಮನ್ ಫ್ರೆಂಡಿಂದ ಪರಿಚಯ ಆದ್ವಿ. ನನಗೆ ಆ ಹುಡುಗಿ ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು. ಯಾವುದೇ ಥರದ ಡಿಮ್ಯಾಂಡ್ಸ್ ಇಲ್ಲ, ವೆರಿ ಡೌನ್ ಟು ಅರ್ತ್, ಪ್ರೀತಿ ಮಾಡ್ಬೋದಂತ ಮದುವೆ ಮಾಡ್ಕೊಳ್ಬೋದಂತ ಒಂದು ಹುಡುಗಿ ಅಂತ ಅನ್ನಿಸ್ತು. ನಾನು ಪ್ರಪೋಸ್ ಮಾಡಿದೆ. ಒಂದು 3 ತಿಂಗಳಾದ್ಮೇಲೆ ಒಪ್ಕೊಂಡ್ಳು. ಅವ್ರ ತಂದೆಗೆ ಗೊತ್ತಾಯ್ತು ವಿಷಯ. ಅದೊಂದು ಸ್ವಲ್ಪ ಅವರು ಬೇಡ ಅನ್ನೋ ಥರ ಮಾಡಿದರು. ಫೈನಲಿ ಇವಳ ಗಟ್ಸ್ ಮೇಲೆ ಅವರೇ ಅವ್ರ ಬರ್ಡೇಗೆನ ಕರೆದು ನಮ್ಮಿಬ್ಬರನ್ನ ಒಂದು ಮಾಡಿದ್ರು. ಅದಾಗ ಒಂದು 6 ತಿಂಗಳಿಗೆ ನಮ್ಗೆ ಮದುವೆ ಆಯಿತು. ಈಗ ಮದುವೆ ಆಗಿ 18 ವರ್ಷ ಆಯಿತು. ಸರ್, ನಿಮಗೆ ಸ್ಟಾರ್ಟಿಂಗ್ ಗೊತ್ತಿತ್ತಾ ಇವರು ರವಿ ಬೆಳಗೆರೆ? ಒಂದು 4 ತಿಂಗಳು ಗೊತ್ತಿರಲಿಲ್ಲ. ಗೊತ್ತಾದಾಗ ಹೆಂಗಿತ್ತು? ಏನು ಗೊತ್ತಾದಾಗ ಕೈ ಕಾಲೆಲ್ಲ ಅಳ್ಳಾಡ್ತು. ಅದು ಅವ್ರ ಆಫೀಸ್ಗೆ ಕರೆದಿದ್ರು. ಅವ್ರ ಆಫೀಸ್ ಮೇಲ್ಗಡೆ ಹೋಗಿ ನೋಡ್ತೀನಿ, ಇವಳು ಅವ್ರ ಅಪ್ಪನ ತಪ್ಕೊಂಡು ನಿಂತ್ಕೊಂಡು ಒಂದು ಫೋಟೋ ಇದೆ ಅಲ್ಲಿ. ಯಾಕೆ ಸರ್ ಬರ್ತೀನಿ ಸರ್ ನಾನು ಅಂತ ಕೆಳಗಿಳಿದು ಬಂದ್ಬಿಟ್ಟು ಫೋನ್ ಆಫ್ ಮಾಡಿಬಿಟ್ಟೆ. 3-4 ದಿನ ಫೋನೇ ಆನ್ ಮಾಡಿರಲಿಲ್ಲ. ಆಮೇಲೆ ಆನ್ ಮಾಡಿದ ತಕ್ಷಣ ಫಸ್ಟ್ ಫೋನ್ ಹೊಡೆದೆ. ಏನು ಅಂದರೆ ಯಾಕೆ ಹೇಳಿಲ್ಲ ನನಗೆ, ಏನು ನೀನು ರವಿ ಬೆಳಗೆರೆ ಮಗಳು ಅಂತ ನಂಗೆ ಯಾಕೆ ಹೇಳಿಲ್ಲ ಅಂತ. ಅಲ್ಲ ನಿನಗೆ ಹೇಳ್ಬಿಟ್ಟಿದ್ರೆ ನೀನು ಯಾವಾಗಲೇ ಹೊಡೋಗ್ಬಿಡ್ತಿದ್ದೆ ಏನೋ ಅಂತಂದು. ಏನಂಗೆಲ್ಲ ಏನಿಲ್ಲ, ಗುಡ್, ಚೆನ್ನಾಗಾಯ್ತು. ಸೊ ನಿಮಗೊಬ್ರು ಮಗಳು ಇದ್ದಾಳೆ. ಸೊ ಹೆಂಗೆ, ನಿಮ್ಮ ಥರನ ಅಥವಾ ಭಾವನವರ ಥರನ? ಮಿಕ್ಸ್. ಮಕ್ಕಳು ಯಾರ ಥರ ಅಲ್ಲ, ಅವರ ಆಟಿಟ್ಯೂಡ್ ಆಗಿರ್ಬೋದು ಅಥವಾ ಅವರು ಮಾತಾಡೋ ಶೈಲಿ ಆಗಿರ್ಬೋದು. ಇಲ್ಲ, ಅವಳು ಮರುಕ ಇದೆ, ಅವಳಿಗೆ ಕನಿಕರ ಇದೆ, ಅನುಕಂಪ ಇದೆ, ಗುಡ್. ನನಗೆ ನಮ್ಮನೆ ಮಕ್ಕಳು ಹೇಗಿರಬೇಕು ಅಂತ ನಾವು ಅನ್ಕೋತೀವೋ ಆ ಗುಣಗಳೆಲ್ಲ ಇದೆ. ತಂದೆಗೆ ಮಗಳಂದ್ರೆ ತುಂಬಾ ಇಷ್ಟ, ತಾಯಿಗೆ ಮಗ ಅಂದ್ರೆ ಇಷ್ಟ ಇರುತ್ತೆ. ಬಟ್ ತಂದೆ ಮಗಳ ಬಾಂಡಿಂಗ್ ಹೆಂಗಿದೆ ಅಂತ? ತುಂಬ ಚೆನ್ನಾಗಿದೆ. ತುಂಬ ಪ್ರೀತಿ ಮಾಡ್ತಾಳೆ, ನನಗೋಸ್ಕರ ಕಾಯ್ತಾಳೆ. ನಾವು ಲೇಟಾಗಿ ಬಂದರೆ ಮಲಗಿರಲ್ಲ ಅವಳು, ಕಳ್ಳಿ ಊಟ ಮಾಡದೆ ಕಾಯ್ತಾ ಇರ್ತಾಳೆ. ಚೆನ್ನಾಗಿದೆ. ಒಂದಷ್ಟು ಆದರ್ಶಗಳಿದ್ದಾವೆ, ಅದನ್ನು ದಯವಿಟ್ಟು ಭಗವಂತ ಇನ್ನೂ ಹಾಗೆ ಪಾಲಿಸ್ಕೊಂಡು ಹೋಗ್ಬಿಟ್ರೆ ಸಾಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಮಗಳನ್ನ ಇಂಡಸ್ಟ್ರಿಗೆ ಅಥವಾ ಆಕ್ಟಿಂಗಿಗೆ ಕೆರಿಯರಿಗೆ ತರಬೇಕನ್ನೋ ಪ್ಲಾನಿಂಗ್ ಇದೆಯಾ? ಅವಳು ಶಿವಣ್ಣ ಜೊತೆ ಲೀಡರ್ ಅನ್ನೋ ಸಿನಿಮಾದಲ್ಲಿ ಮಗಳ ಪಾತ್ರ ಮಾಡಿದ್ಲು. ಅವಳಿಗಿಷ್ಟ ಇದ್ದು ಸಿನಿಮಾ ರಂಗಕ್ಕೆ ಬರಬೇಕು ಅಂದರೆ ಯಾವ್ಯಾವ ಸಿದ್ಧತೆಗಳು ಮಾಡ್ಕೋಬೇಕು ಎಲ್ಲವನ್ನು ಮಾಡಿಕೊಂಡು ಎಂಟ್ರಿ ಕೊಡ್ತೀನಿ ಅಂದರೆ ಕೊಡಲಿ, ನನಗೇನು ಯಾವುದೋ ಅಭ್ಯಂತರ ಇಲ್ಲ.